ಓಟ್ಸ್ ಹಾಗೆ ಬೆಲ್ಲನ ಉಪಯೋಗಿಸ್ಕೊಂಡು ಹೆಲ್ದಿಯಾಗಿ ಕ್ರಂಚಿಯಾಗಿರೋ ಅಂಥ ಬಿಸ್ಕೆಟ್ಸ್ನ ಮನೆಯಲ್ಲೇ ಮಾಡೋಣವಾ. ಮೊದಲಿಗೆ 1 ಕಪ್ಪಷ್ಟು ಓಟ್ಸ್ನ ಪೌಡರ್ ಮಾಡಿ ಇಟ್ಕೋಬೇಕು. ಮಿಕ್ಸಿಂಗ್ ಬೌಲ್ಗೆ 1/3 ಕಪ್ಪಷ್ಟು ಬೆಲ್ಲ ಹಾಗೆಯೇ 1/4 ಕಪ್ಪಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲು ಹಾಕಿ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನೆ 1/3 ಕಪ್ಪಷ್ಟು ಕ್ರಂಚಿ ಪೀನಟ್ ಬಟರ್ನ ಸಹ ಹಾಕ್ಕೊಂಡು ಇದು ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಪೌಡರ್ ಮಾಡಿಟ್ಟಿರೋ ಅಂಥ ಓಟ್ಸ್ ಪೌಡರ್ನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಓಟ್ಸ್ ತಗೊಂಡಿದ್ದ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಗೆ 1/4 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನಾನು ತಗೊಂಡಿರೋ ಸ್ವೀಟ್ ಮೈಲ್ಡಾಗಿರುತ್ತೆ, ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಅರ್ಧ ಕಪ್ವರೆಗೂ ಬೆಲ್ಲ ಹಾಕ್ಕೋಬೋದು. ಈ ಬಿಸ್ಕೆಟ್ಸ್ನ ಬೇಕ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಆಡಿ ಎಕೋ ಬೇಕ್ನ ತಗೊಂಡು ಒಂದು ಟ್ರೇಯಲ್ಲಿ ಪ್ಲೇಸ್ ಮಾಡಿ ಈಕ್ವಲ್ ಸೈಜಲ್ಲಿ ಬಿಸ್ಕೆಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ಡಿಸೈನ್ ಮಾಡಿಕೊಂಡು 180 ಡಿಗ್ರೀಸಲ್ಲಿ 10 ಮಿನಿಟ್ಸ್ ಪ್ರಿಹೀಟ್ ಮಾಡಿರೋ ಅಂಥ ಓವೆನ್ನಲ್ಲಿ 25 to 30 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಸ್ಟವ್ ಮೇಲೆ ಸಹ ಇದೇ ರೀತಿ ಮಾಡ್ಕೋಬೋದು. ಈ ಥರ ಬಿಸ್ಕೆಟ್ಸ್ ಎಲ್ಲ ಗಿಲ್ಟ್ ಫ್ರೀಯಾಗಿ ತಿನ್ಬೋದು, ಹಾಗೆ ಮಕ್ಳಿಗೂ ಸಹ ಕೊಡ್ಬೋದು. ಒಂದ್ಸರಿ ಟ್ರೈ ಮಾಡಿ ಆಯಿತಾ.